ರಾಜ್ಯದ ಹಲವು ಕಡೆ ನಿನ್ನೆ ಧಾರಾಕಾರ ಮಳೆಯಾಗಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಒಂದೊಂದೇ ರಾಜ್ಯದ ಒಂದೊಂದೇ ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ. ಈಗ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂತ ತಗೊಂಡಾಗ ಹುಬ್ಬಳ್ಳಿಯಲ್ಲಿ ಮಳೆಯ ಅವಾಂತರಗಳು ಒಂದ ಎರಡ ಅನ್ನುವಂಗಾಗಿದೆ. ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿದ್ಯಾನಗರ ವಿವಿಧ ಅಪಾರ್ಟ್ಮೆಂಟ್ಗಳ ಪಾರ್ಕಿಂಗ್ ಸ್ಥಳಕ್ಕೆ ನೀರು ನುಗ್ಗಿದ್ದು ವೆಹಿಕಲ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೇಸ್ಮೆಂಟ್ಗಳಲ್ಲಿ ಕೂಡ ನೀರು ನಿಂತಿದೆ. ಮನೆಯ ನಿವಾಸಿಗಳು ಪಾಪ ರಸ್ತೆಗೆ ಬರುವಂತಾಗಿದೆ. ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಆ ನೀರನ್ನು ಹೊರಗಾಕೋಕೆ ಕಷ್ಟಪಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು ಇದೀಗ ಅಪೂರ್ಣ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಈ ಅವಾಂತರಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಎದುರು ಜನ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ದೇವರಿಗೂ ಮಳೆರಾಯ ದಿಗ್ಬಂಧನ ಹಾಕಿದ್ದಾನೆ. ಸತತ ಮಳೆಗೆ ವೀರಾಂಜನೇಯ ದೇವಸ್ಥಾನದೊಳಗೆ ನೀರು ನುಗ್ಗಿ ಹಲವು ಅವಾಂತರಗಳಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಪಾಟೀಲ್ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ಹುಬ್ಬಳ್ಳಿಯಲ್ಲಿ ಸತತ 1 ಗಂಟೆಯಿಂದ ಸುರಿತಿರುವ ಮಳೆ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ನಾನೀಗ ಕಾವೇರಿ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿರುವಂಥದ್ದು. ವಿದ್ಯಾನಗರದ ವ್ಯಾಪ್ತಿ ಪ್ರದೇಶಕ್ಕೆ ಈ ಅಪಾರ್ಟ್ಮೆಂಟ್ ಬರುತ್ತೆ. ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಇನ್ನು ಪಾರ್ಕಿಂಗ್ ಒಳಗಡೆ ಇದ್ದಂತಹ ಒಂದು 10 ಬೈಕ್ಗಳು, ಕಾರ್ಗಳು ಒಳಗಡೆ ಮುಳುಗಡೆ ಆಗಿದ್ದಾವೆ. ಇನ್ನು ಒಳಗಡೆ ಪಾರ್ಕಿಂಗ್ ಒಳಗಡೆ ಇರುವಂಥ ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡು ಮನೆಯಲ್ಲಿರುವಂಥವರು ಹೊರಗಡೆ ಬಂದಿರುವಂಥದ್ದು. ಸೊ ಇಲ್ಲಿ ದೃಶ್ಯಾವಳಿಗಳು ನಿಮಗೆ ನೋಡ್ತಾ ಇದ್ದೀರಿ. ಬೈಕ್ ಮುಳುಗಡೆ ಆಗಿರುವಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಒಳಗಡೆ ಒಂದಿಷ್ಟು ಮನೆಗಳಿದ್ದಾವೆ. ಮನೆಯವರು ಕೂಡ ಸಕಾಲದಲ್ಲಿ ಹೊರ ಬಂದಿದ್ದಾರೆ. ಅದರ ಒಳ ಹೋಗಲು ಈಗ ಅವರಿಗೆ ದಾರಿ ಇಲ್ಲದಂತಾಗಿರುವಂಥದ್ದು. ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಪ್ರದೇಶದಲ್ಲಿರುವಂಥ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಇದು ಹುಬ್ಬಳ್ಳಿಯ ವಿದ್ಯಾನಗರದ ಕಾವೇರಿ ಅಪಾರ್ಟ್ಮೆಂಟ್ನಲ್ಲಿ ನಿಮಗೆ ಕಂಡು ಬರುತ್ತಿರುವಂಥ ದೃಶ್ಯಗಳು. ಇನ್ನು ಪಕ್ಕದಲ್ಲೇ ನೋಡ್ಬೋದು ಇನ್ನು ನಿವಾಸಿಗಳು ಕೂಡ ಹೊರ ಬಂದಿದ್ದಾರೆ. ಇನ್ನು ಇದನ್ನು ಸಮಸ್ಯೆಗಳನ್ನು ಕೇಳಬೇಕಾದಂಥ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಕಾರ್ಪೊರೇಟರ್ಗಳು ಯಾರೂ ಕೂಡ ನಿಮಗೆ ಇಲ್ಲಿ ಸ್ಥಳದಲ್ಲಿ ಇಲ್ಲ. ಮಳೆ 1 ಗಂಟೆಯಿಂದ ಸುರಿತಿದ್ರೂ ಕೂಡ ಇವರ ಕಷ್ಟಗಳನ್ನು ಆಲಿಸಲು ಇನ್ನೂ ಯಾರೂ ಕೂಡ ಬಂದಿಲ್ಲ. ಸೊ ಇಲ್ಲಿ ನಿವಾಸಿಗಳಿದ್ದಾರೆ, ಅವರ ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗಿದೆ? ಮಳೆ ನೀರು ಯಾವ ಪ್ರಮಾಣದಲ್ಲಿ ಬರಲಿ, ಏನು ಸಮಸ್ಯೆ ಸರ್? ಮೇನ್ ನಮಗೆ ಇಲ್ಲಿಂದ ಗಟ್ರಗಳು ಸರಿಯಾಗಿಲ್ಲ ರೀ ಸರ್. ಎರಡೂ ಕಡೆ ಗಟ್ರ ಕರೆಕ್ಟ್ ಆಗಿದ್ರೆ ನಾವು ಅಲ್ಲಿ ನೀರು ಸರಿಯಾಗಿ ಹೋಗ್ತಿತ್ತು. ಆಮೇಲೆ ನೀರು ಡ್ರೈನೇಜ್ ಎಲ್ಲಿ ನೀರು ಹೋಗ್ಬೇಕು, ಏನು ಮಾಡಬೇಕು, ಅವು ಯಾವ ಏನೂ ಸರಿಯಾಗಿ ಇಲ್ಲಿ ಮಾಡಿಲ್ಲ. ಅದನ್ನು ಮಾಡೋದ್ರಿಂದ ಅವು ನೀರು ನಮ್ಮ ಅಪಾರ್ಟ್ಮೆಂಟ್ದಾಗ ಈಗ 3ನೇ ಸಲ ಇದು ಬರೋದು. ಕಾರ್ಪೊರೇಟ್ರಿಗೆ ಎಲ್ಲರಿಗೆ ಹೇಳಿದೀವಿ ರೀ, ನಾವು 2-3 ಸಲ ಬಂದ್ರೂ ಇದೇ ಥರ ನೀರು ಬಂದು ನಮ್ಮ ಅಪಾರ್ಟ್ಮೆಂಟ್ದಾಗೆಲ್ಲ ಅವರು ಟೋಟಲ್ ಈಗ ಸದ್ದು 4 ಬೈಕ್ ಅದಾವ್ರಿ. ನಾ 2 ಬೈಕ್ ಹೊರಗೆ ತೆಗ್ದಿದ್ದೀನಿ ರೀ. ಈಗ ಅವು 2 ಅಥವಾ 3 ಬೈಕ್ ಹೊರಗೆ ತೆಗ್ದೀವಿ ನಾವು. ಮನೆಗೆ 2 ಮನೆ ಅದಾವ್ರಿ ಸರ್. ಇಲ್ಲಿ 2 ಹೌದು, ಎಲ್ಲ ಜಲಾವೃತ ಆಗ್ಯಾವ. ಆಮೇಲೆ ಅದ್ರೊಳಗೆಲ್ಲ ಊಟದ್ದು ಗಿಟ್ಟದ್ದು ಎಲ್ಲ ಏನಿಲ್ಲ. ಎಲ್ಲ ಮನೇಲಿ ಸಾಮಾನು ಗೀಮಾನ ನಮ್ಮ ಮಕ್ಕೊಳಕ ಜಾಗ ಎಲ್ಲ ಹೊರಗದೀವಿ. ಈಗ ಎಲ್ಲಾರು ಎಲ್ಲಿ ಮಕ್ಕೋಬೇಕು, ನಮ್ಗೆ ಊಟ ಎಲ್ಲೇ, ಇದು ಎಲ್ಲೇ, ಅರಿವಿ ಎಲ್ಲೇ. ಯಾರಿಗ ಗೊತ್ತ್ರಿ, ನಾವು ಬಾಡಿಗೆ ಇದೇವಿ. ನಮ್ಮ ಮನಿ ನೋಡ್ ಬರ್ರಿ. ಈಗ 10 ಲಕ್ಷದ ಸಾಮಾನು ಎಲ್ಲ ಲುಕ್ಷಾನಾಗೈತಿ. ನೋಡ್ ಬರ್ರಿ. ಈಗ ಬೆಡ್ ಗಿಡ್ ಎಲ್ಲ ಒಳಗೆ ಸಿಕ್ಕೊಂಡವ್ ಸರ್. ಕಾರ್ಪೊರೇಟರ್ ಯಾರಾದ್ರೂ ಬಂದಿದಾರ? ಯಾರು ಬಂದಿಲ್ರಿ. ಅಧಿಕಾರಿಗಳು ಯಾರು ಇಲ್ಲ. ಇದು ಒಂದು ಹುಬ್ಬಳ್ಳಿಯ ಕಾವೇರಿ ಅಪಾರ್ಟ್ಮೆಂಟ್ ದೃಶ್ಯಾವಳಿಗಳು. ಒಂದು ಅಸಹಾಯಕ ರೀತಿಯಲ್ಲಿ ನಿವಾಸಿಗಳು ಹೊರಗಡೆ ನಿಂತಿದ್ದಾರೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನಿವಾಸಿಗಳೆಲ್ಲರೂ ಕೂಡ ಅಸಹಾಯಕ ರೀತಿ ಸಹಾಯಕ್ಕಾಗಿ ಕೇಳ್ತಾ ಇದ್ದಾರೆ. ಆದರೆ ಸಹಾಯ ಮಾಡಬೇಕಾದಂಥ ಅಧಿಕಾರಿಗಳು ಆಗಿರ್ಬೋದು ಅಥವಾ ಕಾರ್ಪೊರೇಟ್ಗಳು ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಕ್ಯಾಮ್ರಾಮನ್ ಆನಂದ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಯಾವುದೋ ಒಂದು ಅಪಾರ್ಟ್ಮೆಂಟ್ನ ಪರಿಸ್ಥಿತಿ ಮಾತ್ರ ಹೀಗಾಗಿಲ್ಲ. ಪಾಪ ಸಹಜವಾಗಿ ಆತಂಕ ಮತ್ತು ಕೋಪ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬರುತ್ತೆ. ಪಾಲಿಕೆ ಅವರು ಇಲ್ಲಿ ತನಕ ಏನು ಮಾಡ್ತಾ ಇದ್ರು ಅಂತ. ಒಂದೇ ಮಳೆಗೆ ಈ ರೀತಿಯಾಗಿ ಸಹಿಸ್ಕೊಳ್ಳೋಕ್ಕಾಗದ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಇದು ಹುಬ್ಬಳ್ಳಿಯಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ನೋಡ್ತಾ ಇದ್ದೀವಿ. ವೆಹಿಕಲ್ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮನೆ ಒಳಗೆ ಲಕ್ಷಾಂತರ ರೂಪಾಯಿ ವಸ್ತುಗಳು ನೀರಲ್ಲಿ ನಂದು ಹಾನಿ ಆಗ್ತಾ ಇರೋದು ಗಮನಿಸಿದಾಗ ಆತಂಕ, ಕೋಪ ಅನ್ನುವಂಥದ್ದು ಸಹಜವಾಗಿ ಸ್ಥಳೀಯರಿಗೆ ಬರುತ್ತೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅದೊಂದು ರೀತಿ ದೊಡ್ಡ ವಿಚಾರ. ಮತ್ತೊಂದು ಕಡೆ ಬರೀ ಮನುಷ್ಯರಿಗೆ ಮಾತ್ರ ಈ ತಾಪತ್ರಯ ಅಲ್ಲ, ದೇವರಿಗೂ ಕೂಡ ಮಳೆರಾಯ ಅನ್ನುವಂಥವನು ದಿಗ್ಬಂಧನವನ್ನು ಹಾಕಿದ್ದಾನೆ.